ಕೆಪಿ ಡ್ಯಾಂ ಬಳಿ ಟ್ರ್ಯಾಕ್ಟರ್ ಅಪಘಾತ ಪ್ರಕರಣ 7 ಮಂದಿಯ ಮೃತದೇಹಗಳು ಸ್ವಗ್ರಾಮಗಳಿಗೆ ಶಿಫ್ಟ್. ಕೊಪ್ಪಳ, ವಿಜಯನಗರ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ಹಾಸನದ ಬಳಿ ಹೊತ್ತಿ ಉರಿದ ಬಸ್. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ 35 ಜನ ಬಚಾವ್. ಶಿವಂ ಅಸೋಸಿಯೇಟ್ಸ್ ವಿರುದ್ಧ ವಂಚನೆ ಪ್ರಕರಣ. ಮಾಲೀಕ ಶಿವಾನಂದ ನೀಲಣ್ಣನವರ್ ಬಂಧನ. ಕೆಲ ಹೊತ್ತಲ್ಲೇ ಕಚೇರಿಗಳಲ್ಲೇ ಸ್ಥಳ ಮಹಜರು. ಪ್ರಣಾಳಿಕೆಯಲ್ಲಿನ ಭರವಸೆ ಈಡೇರಿಕೆಗೆ ಆಗ್ರಹ. ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದವರ ಒತ್ತಾಯ. ಬೆಂಗಳೂರಿನಲ್ಲಿ ಸಮಾವೇಶ, ಹೋರಾಟದ ಬಗ್ಗೆ ಚರ್ಚೆ. ಇಂಧನ ಮಿತವ್ಯಯಕ್ಕೆ ಪ್ರಧಾನಿ ಕರೆ ಹಿನ್ನೆಲೆ ಕಾರು ಬಿಟ್ಟು ಮೆಟ್ರೋದಲ್ಲಿ ತೆರಳಿದ ವಿಜೇಂದ್ರ. ಕುಂಬಳಗೋಡು ಕಾರ್ಯಕ್ರಮಕ್ಕೆ ಮೆಟ್ರೋದಲ್ಲೇ ಪ್ರಯಾಣ.